ಐ ಜಸ್ಟ್ ವಾಂಟ್ ಟು ನೋ ವೈ, ಅಂದರೆ ಒಂದು ಪ್ರಮೋಷನಲ್ ಸಾಂಗ್ಗೆ ಒಂದು ಸಿನಿಮಾ ಬಜೆಟ್ ಅಷ್ಟು ಖರ್ಚು ಮಾಡಿದರೆ ಏನಕ್ಕೆ ಅಂತ. ಅಲ್ಲ, ನಮಗೆ ಇದ್ದಿದ್ದು ಪ್ರಮೋಷನ್ ಸಾಂಗ್ ಇದೆ, ನಮಗೆ ಪ್ರಮೋಷನ್ ಸಾಂಗ್ ಬೇಕಾಗಿತ್ತು. ನಿಮಗೆ ಇದಕ್ಕೆ ಇಷ್ಟು ಖರ್ಚು ಮಾಡಿದ್ರೆ ಇನ್ನು ಪಿಕ್ಚರ್ಗೆ ಇಷ್ಟು ಖರ್ಚಾಗಿರುತ್ತೆ ಅಂತ ನೀವು ಊಹೆ ಮಾಡ್ಬೋದು ಮೇಡಮ್. ಅಲ್ಲ, ಬಟ್ ಈ ಫಿಲಮ್, ಈ ಸಾಂಗು ಈ ಫಿಲಮ್ಗೂ ಸಂಬಂಧ ಇರಲ್ವಾ? ಹಾಗಾದ್ರೆ ಈ ಸಾಂಗ್ ಯಾಕೆ ಅಟ್ಯಾಚ್ ಮಾಡಿಲ್ಲ ಫಿಲಮ್ಗೆ ಅಂತ? ಮೇಡಮ್, ನೀವು ಪಿಕ್ಚರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಟ್ಯಾಚ್ ಇದೆಯೋ ಇಲ್ವೋ. ನನಗೆ ಮೇಡಮ್ ಡೈರೆಕ್ಟರ್ ಕೇಳಿ ಮೇಡಮ್ ಅದು. ಅದೇ ಸರ್, ಈ ಹಾಡಿನ ಬಗ್ಗೆ ಐ ಜಸ್ಟ್ ವಾಂಟ್ ಟು ನೋ ದ ಥೀಮ್ ಆಫ್ ದ ಸಾಂಗ್ ಇಸ್ ನೈಸ್, ಬಟ್ ಫ್ರಮ್ ಯು ವಿ ವಾಂಟ್ ಟು ನೋ ವಾಟ್ ಇಸ್ ದ ಸಾಂಗ್, ಅಂದರೆ ವಾಟ್ ವಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಸಾಂಗ್ ಅಂತ ಸ್ವಲ್ಪ. ಮೇಡಮ್, ಈ ಲಿರಿಕ್ಸ್ ನೀವು ಕರೆಕ್ಟಾಗಿ ಗಮನ ಹರಿಸಿದ್ರೆ ಜೀವನನ ಫುಲ್ ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ತಗೊಳ್ಳಿ ಅನ್ನೋದನ್ನ ಈ ಲಿರಿಕ್ಸ್ ಕಂಪ್ಲೀಟಾಗಿ ಹೇಳ್ಕೊಂಡು ಹೋಗುತ್ತೆ. ಒಬ್ಬ ವ್ಯಕ್ತಿ ಹೇಗಿರಬೇಕು, ಎಲ್ಲವೂ ಪಾಸಿಟಿವ್ ವಿಷಯಗಳು ಲಿರಿಕಲಿ ಹೇಳಿದ್ದೀವಿ. ಸೊ ಆರ್ ಫಿಲ್ಮ್ ಇಸ್ ಅಬೌಟ್ ದಟ್ ಥಿಂಗ್. ವಿ ಟೆಲ್ ಅಬೌಟ್ ಲೈಫ್ ವೆರಿ ಪಾಸಿಟಿವ್ ಆಗಿ ಹೇಗಿರಬೇಕು ಅನ್ನೋದಕ್ಕೆ ಇದಿದೆ. ಆ್ಯಂಡ್ ಇನ್ನೂ ಕ್ಲೀನಾಗಿ ನೀವು ವಿಷಯ ಡಿಕೋಡ್ ಮಾಡ್ಕೊಂಡು ಈಗ ಎಷ್ಟು ಅರ್ಥ ಆಗುತ್ತೆ ಈ ಹಾಡು, ಫಿಲ್ಮ್ ನೋಡಿದ್ಮೇಲೆ ನಿಮ್ಗೆ ಈ ಹಾಡಲ್ಲಿರೋ ಎಲ್ಲ ವಿಷಯವೂ ಫಿಲ್ಮ್ ಕನೆಕ್ಟ್ ಆಗಿತ್ತು ಅಂತ ನಿಮ್ಗೆ ಅನಿಸುತ್ತೆ ಮೇಡಮ್. ಓಕೆ, ರಮೇಶ್ ಸರ್ ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ಶಿವಣ್ಣ ಹೇಳಿದರು, ಅಂದರೆ ಅರ್ಜುನ್ ಜನನೇ ಹೇಳಿದರು, ಅವ್ರು ಏನು ಕೇಳಿದ್ರು ಕೊಡ್ತಾರೆ ಹಾಗೆ ಹೇಗೆ ಅಂತ. ಶಿವಣ್ಣ ಹ್ಯಾಡ್ ಕಾನ್ಫಿಡೆನ್ಸ್ ಇನ್ ಅರ್ಜುನ್ ಜನ್ಯ, ಅವ್ರು ಡೈರೆಕ್ಟ್ ಮಾಡ್ತಾರೆ ಅಂತ. ಬಟ್ ನೀವು ಇನ್ವೆಸ್ಟರ್ ಆಗಿ ಒಂದು ನ್ಯೂ ಕಮರ್ಗೆ ಇಷ್ಟು ದೊಡ್ಡ ಬಜೆಟ್ ಫಿಲಮ್ ಹೇಗೆ ಕೊಟ್ರಿ? ಕತೆ ಮೇಡಮ್, ಅಷ್ಟು ಕತೆ. ಮೈನ್ ಶಿವಣ್ಣ ಇದ್ದಾಗ ನಾವು ಅದನ್ನು ನೋಡೋಕ್ಕಾಗಲ್ಲ. ಶಿವಣ್ಣಗೂ ಮತ್ತು ಕತೆಗೂ ಮತ್ತು ಡೈರೆಕ್ಟರ್ ವಿಜನ್ ಅಂತೀವಲ್ಲ, ಅದಂತ ನಾನು ಇಂಗ್ಲೀಷ್ ಬರಲ್ಲ, ನನಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್. ನಂಗೆ ಅರ್ಥ ಆಯ್ತು ಸರ್. ಆಯ್ತಲ್ವ ಮೇಡಮ್. ಇದು ಎಂತಂದರೆ ಇಷ್ಟು ಬಡ್ಜೆಟ್ ಅಂತ ಹೇಳಿದ್ರೆ ಕತೆ ಕೇಳ್ತಾ ಇದೆ ಬಡ್ಜೆಟ್ಟು. ಸುಮ್ಮನೆ ನಾವು ಬಡ್ಜೆಟ್ ಮಾಡಿಲ್ಲ. ಯಾಕೆಂದರೆ ನೀವು ಫಿಲಮಲ್ಲಿ ನೋಡಿದಾಗ ಈ ಸಾಂಗ್ ಏನಕ್ಕೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೀವು ಫಿಲಮ್ ನೋಡಿದಾಗ ಅದು ಗೊತ್ತಾಗುತ್ತೆ ಮೇಡಮ್. ಇವಾಗ ಆ ಬಡ್ಜೆಟ್ ಏನಾಗುತ್ತೆ ಅದನ್ನ ಎಲ್ಲರೂ ಅದೇ ಕೇಳ್ತಾರೆ ನನಗೆ, ಏನಕ್ಕೆ ಇಷ್ಟು ಬಡ್ಜೆಟ್ಟು ಅಂತ ಹೇಳ್ಬಿಟ್ಟು. ಇದು ನಮಗೆ ಫಸ್ಟ್ ನಾನು ಹೇಳ್ತಿದ್ದೆ, ಇಂಡಿಯಾಕ್ಕೆ ಫಸ್ಟ್ CG ಅಂತ, ನಮ್ದು CG ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಯಿತು. ಬಟ್ ಅಲ್ಲಿ ರಾಜ್ಬಿ ಶೆಟ್ಟಿ ಓಡ್ತಾ ಇರೋ ರೀತಿ ನೋಡಿದಾಗ ನೀವು ಎಷ್ಟು ಓಡಿದ್ರ CG ಹಿಂದೆ ಅಂತ ಗೊತ್ತಾಯ್ತು ಸರ್. ಯಾವುದು? ಅಲ್ಲ ಎಲ್ಲ ಓಡಲೇಬೇಕು, ಒಂದು ಕೆಲಸ ಆಗ್ಬೇಕಾದ್ರೆ ಓಡಲೇಬೇಕಲ್ಲ ಮೇಡಮ್. ಇಲ್ಲ ನಡಿಬೇಕು, ಇಲ್ಲ ಓಡಬೇಕು, ಒಂದು ಮಾಡಲೇಬೇಕು, ಒಂದು ಕೆಲಸ ಆಗ್ಬೇಕಲ್ಲ ಸರ್. ಇನ್ನು ಓಡ್ತಾನೆ ಇದ್ದೀರಾ? ಯಾರು ಓಡ್ತಾ ಇರೋದು ಇವಾಗ? ಇಲ್ಲ ಇವಾಗ ಯಾರು ಓಡ್ತಾ ಇಲ್ಲ ಮೇಡಮ್, ಎಲ್ಲ ಕೂತಿದ್ದೀವಿ ಅಂತ. ಯಾರು ಓಡ್ತಾ ಇಲ್ಲ, ಕೂತಿದ್ದೀವಿ. ಇವಾಗ ಓಡ್ತಾ ಇಲ್ಲ ಎಲ್ಲ ಕೂರ್ಸಿದ್ದಾರೆ, ನೀವು ಯಾರು ಓಡಿಸ್ತಾ ಇಲ್ಲ. ರಮೇಶ್ ಸರ್, ರಮೇಶ್ ರೆಡ್ಡಿ ಸರ್, ಇಲ್ಲಿ ನಾನು ಆಂಕರ್ ಅನುಶ್ರೀ ಇಲ್ಲಿ ಸರ್. ಇವತ್ತು ನೀವು ಫುಲ್ಲು ಮಾಸ್ ಸರ್, ನೀವು ಮಾಸ್ ಸರ್, ನೀವು ಇವತ್ತು ಸಖತ್ ಸರ್, ನೀವು ಸೂಪರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಯಾರಲ್ಲಿ? ಆಯ್ತು ಪಾಪ, ಕೊಟ್ರು ಮ್ಯಾಮು. ಸುಮ್ಮನೆ ನೀವು ಅವ್ರನ್ನ ಹೇಳೋದು ಶಾರದಾ ಮ್ಯಾಮ್ಗೆ. ಶಿವಣ್ಣ, ಗೆಟಪ್ ತುಂಬಾ ಚೆನ್ನಾಗಿದೆ, ಹೇರ್ ಸ್ಟೈಲು, ಯಾವಾಗ ಅಷ್ಟು ಈ ಸಾಂಗಲ್ಲಿ ಇಡೀ ಸಿನಿಮಾ ಹಾಗೆ ಅಂತ ಈ ಸಾಂಗ್ ಮಾತ್ರ ಮಾಡಿದ್ದಾರೆ. ಇದು ಪ್ರಮೋಷನಲ್ ಸಾಂಗ್ ಅಲ್ಲಮ್ಮ, ಇದು ಸ್ವಲ್ಪ ಅವರು ಕಲರ್ಫುಲ್ ಬಟ್ಟೆ ಕೊಟ್ಟಿದ್ದಾರೆ ಅಷ್ಟೇ ಡೈರೆಕ್ಟ್ರು. ಬಟ್ ಯಾತಿಗೆ ಆಗ್ತಾನೆ ಅನ್ನೋದು ನೋಡಿ, ಅದು ಆ್ಯಕ್ಚುಲಿ ಇಡೀ ಸಿನಿಮಾ ನೋಡಿದಾಗ ಅಲ್ಲಿ ಯಾವ ಬಟ್ಟೆ ಧರಿಸಿರ್ತಾನೆ, ಇಲ್ಲಿ ಯಾಕೆ ಈ ಬಟ್ಟೆ ಹಾಕ್ತಾನೆ ಅನ್ನೋದನ್ನ ಭಾಳ ಅಚ್ಚುಕಟ್ಟಾಗಿ ಸಿಂಬಾಲಿಕ್ಕಾಗಿ ಹೇಳ್ತಾರೆ. ಅದು ನನಗೂ ಅನಿಸ್ತು ಯಾಕೆ ಈ ಡ್ರೆಸ್ ಅಂತ. ಬಟ್ ನನಗೆ ಆಮೇಲೆ ಹೋಯ್ತಾ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗ, ಯಾಕಂದರೆ ಯಾವಾಗ ನಾನು ಬುದ್ಧಿವಂತ ಅಲ್ಲ ಅಂತ ಹೇಳ್ತಾರೆ, ಇಲ್ಲ ಬಟ್ ಸ್ವಲ್ಪ ಇದಾಗಿರ್ತೀನಿ. ಆಮೇಲೆ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಐ ಥಿಂಕ್ ದಟ್ ಒನ್ ನೋಡಿದಾಗ ನೀವು ಯು ಕ್ಯಾನ್ ಸಿನಿಮಾಗೆ ಇದು ಕರೆಕ್ಟ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಡ್ರೆಸ್ಸು. ಬಟ್ ಇದಕ್ಕೋಸ್ಕರ ಸ್ಪೆಷಲಾಗಿ ಮಾಡಿರೋದು ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಅರ್ಜುನ್, ನೀವು ಇದಕ್ಕೆ ಎನಿಮೇಟಿಕ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಫಸ್ಟ್ ವರ್ಷನ್ ಮಾಡಿದೆ ಸರ್, 1.5 years ಆಯ್ತು ಸರ್. ಎನಿಮೇಟಿಕ್ ಮಾಡಿ ಪೂರ್ತಿ ಅದಕ್ಕೆ ಮ್ಯೂಸಿಕ್ಕು ಅದೆಲ್ಲ ಎಲ್ಲ ಮಾಡಿದ್ದಕ್ಕೆ ಸರ್. ಅಲ್ಲೇ ಯಾವಾಗ ಶುರು ಮಾಡಿದಂಗೆ ಈ ಸಿನಿಮಾ? ನಿನ್ನೆ ಅಣ್ಣ ಮಾತಾಡ್ಬೇಕಾದ್ರೆ ಅಣ್ಣ ಹೇಳಿದ್ರು, ಸರ್ ನಿಮ್ಗೆ ನೆನಪಿದೆ, ಈಗ ನಾವು ಮೀಟ್ ಮಾಡಿ ಈ ಕತೆ ಕೇಳಿನೇ 3.5-4 ವರ್ಷ ಆಯಿತು ಅಂತ. ಸೊ 4 years ಬ್ಯಾಕ್ ನಾನು ಅವ್ರಿಗೆ ಈ ಕತೆ ಹೇಳಿ ಅಲ್ಲಿಂದ 1.5 years ಆ್ಯನಿಮೇಷನ್ ಮಾಡಿ ಆಮೇಲೆ ಅಲ್ಲಿಂದ ಎಲ್ಲರಿಗೂ ಬಂದಿದ್ದೀವಿ ಸರ್. 4 years ಟ್ರಾವೆಲ್ ಈ ಫಿಲ್ಮ್ ಜೊತೆಲಿ ನಂದು. ಆ ಟೈಮ್ ಇದು ಅದೇ ಟೈಮ್ ಇದು ಅಷ್ಟೇ ಇದೆ ಆ ಸಿನಿಮಾ ಈಗ? ಏನು ಟೈಮ್ ಎಕ್ಸಾಕ್ಟ್ಲಿ ಸೇಮ್ ಸರ್, ಅದರಲ್ಲೇ ಎಕ್ಸಾಕ್ಟ್ಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಯು ಸರ್. ಈ ಕಡೆ ಇಲ್ಲಿ ಮುಂಜಾನೆ ಸರ್, ಅದು ನಿಮಗೆ ಸರ್ 2.5 ಗಂಟೆ ಜನರನ್ನ ಕೂರಿಸಿ ಸಿನಿಮಾ ತೋರಿಸೋದು ಎಷ್ಟು ಕಷ್ಟ ಇವತ್ತಿನ ಸಂದರ್ಭದಲ್ಲಿ ಅಂತ ನಮ್ಗೆ ಗೊತ್ತಿರುವಂಥ ವಿಚಾರ. ಸೊ ಅಂಥ ಸಂದರ್ಭದಲ್ಲಿ ಒಂದು ಸಾಂಗ್ ಇಲ್ಲದೆ ಸಿನಿಮಾದ ಕಥೆಯನ್ನು ಸ್ಕ್ರೀನ್ ಪ್ಲೇನ ಅಷ್ಟು ಟೈಟ್ ಸ್ಕ್ರೀನ್ ಪ್ಲೇನ ಮಾಡೋ ಕಾರಣ ಇತ್ತು, ಅಷ್ಟೊಂದು ಇದೆಯಾ ಅಂತ ಈ ಸಿನಿಮಾದಲ್ಲಿ? ಎಸ್ ಸರ್, ಯಾಕಂದರೆ ನಮ್ಮ ಸೀನ್ಗಳೇ ಫಸ್ಟ್ ಆಫ್ ಆಲ್ ಸರ್ 3 ಜನ ಐಕಾನ್ಸ್ ಇದ್ದಾರೆ ಸರ್. 3 ಜನಕ್ಕೂ ಸ್ಕ್ರೀನ್ ಸ್ಪೇಸ್ ಕೊಡಬೇಕು. ಅಷ್ಟು ಸ್ಕ್ರೀನ್ ಸ್ಪೇಸ್ಗೆ ನೀವು ಹೇಳ್ದಂಗೆ 2.5 hours ಏನಿದೆ ಅದು ಅಷ್ಟೇ ಸಾಲೋದಿಲ್ಲ ಅಂತ ಐಕಾನ್ಸ್ ಇದ್ದಾರೆ. ಅದರೊಳಗಡೆ ನಾವು ಮತ್ತೆ ಸಾಂಗು ಆ್ಯಂಡ್ ಫಸ್ಟ್ ಆಫ್ ಆಲ್ ಕಥೆನೇ ಕೇಳಿಲ್ಲ ಆ ಥರ ಸಾಂಗಿಗೆ. ಸೊ ಏನು ಆ ಥರ ಟೆನ್ಷನ್ ಇಲ್ಲ, ಆರಾಮಾಗಿ ನಿಮಗೆ 2.5 hours ಬಿಂದಾಸಾಗಿ ನೀವು ಸಿನಿಮಾ ನೋಡ್ಬೋದು ಸರ್. ಶಿವಣ್ಣ, ಎಲ್ಲೋ ನಿಮ್ಮ ಪಾತ್ರ ಬಂದು ಈಗ ಪಕ್ಕದಲ್ಲಿ ನಂದಿ ಇರೋದ್ರಿಂದ ನೀವಿರೋದ್ರಿಂದ ಎಲ್ಲೋ ಒಂದು ರೀತಿ ಶಿವನ ಸ್ವರೂಪವಾಗಿ ಸಿನಿಮಾದ ಕಥೆಯಲ್ಲಿ ಕಾಣಿಸ್ತೀರ ಅಂತ ಅನ್ಸುತ್ತೆ. ಸೊ ಸಿನಿಮಾದಲ್ಲೂ ಕೂಡ ಪ್ರಮೋಷನಲ್ ಸಾಂಗಲ್ಲಿ ಇರೋ ಥರನೇ ರಾಜ್ಬಿ ಶೆಟ್ಟರ್ಗೆ ಜೀವನದ ಒಂದು ತತ್ವ ಹೇಳ್ಕೊಡ್ತೀರಾ ಅಂತ ಸಿನಿಮಾದಲ್ಲಿ? ಇಲ್ಲವ, ನನಗೆ ಬೇರೆ ಯಾರೋ ತತ್ವ ಹೇಳ್ಕೊಟ್ರು. ಸೊ ಲಿರಿಕ್ಸ್ ಬರ್ಕೊಟ್ಟು ನಾವು ಹೇಳಿದ್ದೀವಿ ಅಷ್ಟೇ. ಹಂಗಂತಲ್ಲ, ಬಂದು ಸಿನಿಮಾ ನೋಡ್ಬೇಕು, ನೀವು ಇಡೀ ಕತೆ ಕೇಳ್ಬಿಡ್ತೀರ ಬೇಡ. ಸೊ ನನ್ನ ಹೆಸರು ಶಿವು ಅಂತ, ಅದಕ್ಕೆ ಪ್ರಾಬ್ಲಮ್ ಇಲ್ಲ, ಅದರಲ್ಲೇ ಇದೆ. ನಮ್ಗೆ ಗೊತ್ತು, ನಾಗರಾಜ ಶಿವಪುಟ್ಟ ಸ್ವಾಮಿ ಅಂತ ನನ್ನ ಹೆಸರು. ಸೊ ನಾಗರಾಜನೂ ಇದ್ದೀನಿ, ಶಿವನೂ ಇದ್ದೀನಿ, ಪುಟ್ಟ ಇದ್ದೀನಿ, ಸ್ವಾಮಿನೂ ಇದ್ದೀನಿ. ರಾಜ್ಬಿ ಸರ್, ಸದ್ಯಕ್ಕೆ ಸಕ್ಸಸ್ ಅಲ್ಲಿ ಓಡ್ತಾ ಇದ್ದೀರಾ, ಆದ್ರೆ ಸಿನಿಮಾದ ಹಾಡಲ್ಲಿ ಶ್ವಾನಗಳು ನಿಮ್ ಹಿಂದೆ ಓಡಿ ಬರ್ತಾ ಇವೆ. ಹೀಗಾಗಿ ನೀವು ಜೀವನದಲ್ಲಿ ಹುಚ್ಚದ್ದು ಓಡಿದ್ದು ಯಾವುದಕ್ಕೆ, ಹೆಚ್ಚು ಭಯ ಪಡೋದು ಯಾವುದಕ್ಕೆ? ಅದೇ ನಾಯಿ ನೋಡಿದಾಗ ನಾನು ಹತ್ರ ಓಡೋದು, ಭಯ ಪಟ್ಟು ಓಡೋದು ನಾನು ಯಾವುದಕ್ಕೆ? ಆಕ್ಚುಲಿ ಇಂಟರ್ವ್ಯೂಗಳಿಗೆ ಜಾಸ್ತಿ ಓಡ್ತೀನಿ ನಾನು. ಇಂಟರ್ವ್ಯೂಗಳಿಂದ ಜಾಸ್ತಿ ಓಡ್ತೀನಿ. ನನಗೆ ಮಾತು ಸ್ವಲ್ಪ ಅಂದ್ರೆ ಈ ಪ್ರಮೋಷನ್ ಟೈಮ್ ಇರುತ್ತಲ್ವಾ, ಅದಾದ್ಮೇಲೆ ಮನೆಗೆ ಓಡೋ ಸ್ಪೀಡ್ ಇದೆಯಲ್ವಾ, ಅದು ಸಿಕ್ಕಾಬಿಟ್ಟೆ ಫಾಸ್ಟ್ ಇರುತ್ತೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಓಡೋಗೋದು ಹೇಗೆ ಅನಿಸ್ತಿದೆ? ಯಾವುದು ಇಲ್ಲ ಅವರಿಗೂ ಗೊತ್ತು. ನಾನು ಅವ್ರ ಜೊತೆ ಆಮೇಲೆ ಏನು ಕಷ್ಟದೇನು ಕೇಳ್ಬೇಡಿ ಅಂತಾನೆ ಬಂದಿದ್ದೆ. ಹಾಗಾಗಿ ಅವ್ರು ತಗೊಂಡ ತಕ್ಷಣ ಅಂದೆ ನಾನು. ಹಾಗೆ ಅಂದ್ರೆ ಗೊತ್ತಿಲ್ಲ ನನಗೆ. ಅಂದ್ರೆ ನನಗೆ ಭಯ ಇರೋದು ನನ್ನಲ್ಲಿರೋ ನೆಗೆಟಿವಿಟಿ ಬಗ್ಗೆ ಬಹಳ ಭಯ ಇದೆ. ನಾನು ನನ್ನ ಥಾಟ್ಗಳನ್ನ ನೋಡ್ಕೊಂಡಾಗ, ನನ್ನಲ್ಲಿರುವಂತ ಎಲ್ಲದೂ ನೋಡಿದಾಗ ನನಗೆ ನನ್ನ ಬಗ್ಗೆ ಜಾಸ್ತಿ ಭಯ ಆಗುತ್ತೆ. ಹೊರಗಿನ ಎಲಿಮೆಂಟ್ಗಳು ಅಂತ ಭಯ ಹುಟ್ಟಿಸುವಂಥದ್ದು ಏನೂ ಇಲ್ಲ, ಐ ಥಿಂಕ್. ಅರ್ಜುನ್ ಸರ್, ಈಗ 25ನೇ ತಾರೀಕು ನಿಮ್ ಸಿನಿಮಾನು ಬರ್ತಾ ಇದೆ, ಜೊತೆಗೆ ಮಾರ್ಕ್ ಸಿನಿಮಾ ಕೂಡ ಬರ್ತಾ ಇದೆ. ಸೊ ಥಿಯೇಟರ್ ವೈಸ್ ಸಮಸ್ಯೆ ಆಗಬಾರ್ದು ಅನ್ನುವಂಥದ್ದು ರೀತಿಯಲ್ಲಿ ಆ ಚಿತ್ರತಂಡದವ್ರ ಜೊತೆ ಏನಾದರೂ ಮಾತುಕತೆ ಮಾಡಿದ್ದೀರಾ, ಹೇಗೆ? ಇನ್ನು ಆ ಮಾತುಕತೆ ತಂಡದ ಜೊತೆ ಏನು ಮಾತಾಡಿಲ್ಲ, ಬಟ್ ಸುದೀಪ್ ಸರ್ ಟಚಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡಿದ್ದೀನಿ. ನಥಿಂಗ್ ಟು ವರಿ ಮೇಡಮ್. ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ 2 ದೊಡ್ಡ ಸಿನಿಮಾಗಳು ಖಂಡಿತವಲ್ಲೂ ಜನ ನೋಡೋಷ್ಟು ಕೆಪಾಸಿಟಿ ಇದೆ, ಹಾಲಿಡೇ ಫುಟ್ಫಾಲ್ಸ್ ಇರೋದ್ರಿಂದ. ಆ್ಯಂಡ್ 2 ಕನ್ನಡ ಸಿನಿಮಾ ಆಗಿರೋದ್ರಿಂದ 2 ಕನ್ನಡ ಸಿನಿಮಾನ ಕನ್ನಡ ಜನತೆ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಶಿವಣ್ಣ, ಪರ್ಟಿಕ್ಯುಲರ್ ಆಗಿ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂತಂದಾಗ ಎಲ್ಲವೂ ಚಾಲೆಂಜಿಂಗ್ ಆಗಿರುತ್ತೆ. ಸೊ ನೀವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ಅಂದರೆ ನಮಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರಬೇಕು, ಅನ್ನೋಂಥದ್ದರಲ್ಲಿ ಮಾಡಿರುವಂಥದ್ದಲ್ಲ 45, ಎಲ್ರಿಗೂ ಒಂದು ಇಂಪಾರ್ಟೆನ್ಸ್ ಇರೋಂಥದ್ದು. ಇದ್ರ ಜೊತೆಗೆ ಸಹಜವಾಗಿ ಸಾಕಷ್ಟು ಸಂದರ್ಭದಲ್ಲಿ ಈ ಫ್ಯಾನ್ಸ್ ಸಿನಿಮಾ ನೋಡಿದ ನಂತರ ಕೆಲವು ರಿಯಾಕ್ಷನ್ಗಳನ್ನ ಕೊಟ್ಟಿರ್ತಾರೆ. ಕೆಲವು ಮಲ್ಟಿ ಸ್ಟಾರರ್ ಸಿನಿಮಾಗಳಲ್ಲಿ ನಮ್ಮ ಸ್ಟಾರ್ಗೆ ಇಂಪಾರ್ಟೆನ್ಸ್ ಸಿಕ್ಕಿಲ್ಲ, ಈ ಥರ ಚರ್ಚೆಗಳೆಲ್ಲ ಬರ್ತಾ ಇರುತ್ತೆ. ನೀವು ಫ್ಯಾನ್ಸ್ ವ್ಯೂಸಲ್ಲಿ ಹೇಳುವಂಥದ್ದಾದರೆ ಈ ಸಿನಿಮಾ ಹೆಂಗೆ ಅವ್ರಿಗೆ ಕನೆಕ್ಟ್ ಆಗ್ಬೋದು? ಎಲ್ಲ ಇಲ್ಲ, ಖಂಡಿತ ಅಭಿಮಾನಿಗಳು ಯಾವತ್ತೂ ನಮ್ಮ ಸಿನಿಮಾ ನೋಡ್ಬೇಕಾದ್ರೆ ಯಾವತ್ತೂ ಇದಾಗಿಲ್ಲ. ಒಂದೊಂದ್ಸತಿ ಯಾವ್ಯಾವ ಸಿನಿಮಾಗೆ ಆಗಿರುತ್ತೆ, ಬಟ್ ಅವಾಗ ನಾವು ಕೌಂಟ್ರಿ ಹೇಳಿರ್ತೀವಿ, ದಿಸ್ ದ ವೇ ಇಟ್ ಈಸ್ ಅಂತ. ಬ್ಯಾಡ್ ವರ್ಡ್ ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಗ್ರೂಗೆ ತುಂಬ ಇದಾಯಿತು. ಧನಂಜಯ ಹಿಂಗೆ ಹೇಳ್ಬಾರ್ದು ವಿಲನ್ ಟೈಮ್ ಅದು ಬಂದ್ಬಿಟ್ಟು ನನಗೆ ಹೇಳ್ತಾರೆ, ಧನಂಜಯ ಆ ಪಾತ್ರ ಕೇಳ್ತಾರೆ. ಬಟ್ ಫ್ರಸ್ಟ್ರೇಷನ್ ಅಂತ ಬಂದಾಗ ಯಾವಾಗ ಬೈಯೋದು ಸಹಜನೇ. ಬಟ್ ಇಲ್ಲಿ ಏನಂದರೆ ನಡೆದೊಂದು ಇದೊಂದು ಸಿನಿಮಾ, ಇವ್ರು ಇಂಪಾರ್ಟೆಂಟ್, ಅವ್ರು ಇಂಪಾರ್ಟೆಂಟ್, ಪಿಕ್ಚರ್ ಇಂಪಾರ್ಟೆಂಟ್ ಆಗಬೇಕು ಅಷ್ಟೇ. ಜನ ಥಿಯೇಟರ್ನ ಬಂದಾಗ ಆ ಪಿಕ್ಚರ್ ಚೆನ್ನಾಗಿತ್ತು ಕಣೆ ಅಂತ ಹೇಳಬೇಕು. ಆಮೇಲೆ ಒಂದೊಂದಾಗಿ ಎತ್ಕೋಬೇಕು. ರಾಜ್ಬಿ ಶೆಟ್ಟಿ ಚೆನ್ನಾಗಿ ಮಾಡಿದ್ದಾರೆ, ಶಿವಣ್ಣ ಚೆನ್ನಾಗಿ ಮಾಡಿದ್ದಾರೆ, ಉಪೇಂದ್ರ ಚೆನ್ನಾಗಿ ಮಾಡಿದ್ದಾರೆ, ಅರ್ಜುನ್ ಚೆನ್ನಾಗಿ ಡೈರೆಕ್ಟ್ ಮಾಡಿ. ಸೊ ಪ್ರತಿಯೊಂದು ಪಾಯಿಂಟ್ ಎತ್ಕೊಂಡಾಗ ಇಟ್ ವಿಲ್ ಬಿಕಮ್ ಎ ಫ್ಯಾಂಟಾಸ್ಟಿಕ್ ಫಿಲ್ಮ್. ಗುಡ್ ಫಿಲ್ಮ್ಗೂ ಫ್ಯಾಂಟಾಸ್ಟಿಕ್ ಫಿಲ್ಮ್ಗೂ ಭಾಳ ವ್ಯತ್ಯಾಸ ಇದೆ. ಯಾವಾಗ ಫ್ಯಾಂಟಾಸ್ಟಿಕ್ ಆಗೋದು ಗೊತ್ತಾ, ಎಲ್ಲ ವಿಷಯನೂ ಅವ್ರು ಹೇಳಿದಾಗಲೇ ಫ್ಯಾಂಟಾಸ್ಟಿಕ್ ಆಗೋದು. ಆಮೇಲೆ ನಾವು ಎಷ್ಟು ಹೊತ್ತು ನಾವು ಸ್ಕ್ರೀನ್ ಸ್ಪೇಸ್ ಇದೀವಿ ಅಂತ ಹಂಗಾರೆ ನೋಡೋಕೆ ಹೋದ್ರೆ ನಾನು ಮಫ್ತಿಲಿ ಬರೋದೇ ಸೆಕೆಂಡ್ ಹಾಫ್ಲಿ. ಜನ ಸೆಕೆಂಡ್ ಹಾಫ್ಲಿ ತಾನೇ ಬರೋದಂತ ಅನ್ಕೊಂಡ್ಬಿಟ್ರೆ ಫಸ್ಟ್ ಟೈಮ್ ಯಾರು ನೋಡ್ತಿರ್ಲಿಲ್ಲ ಅಲ್ವಾ. ಬಟ್ ಎಲ್ಲ ಇಡೀ ಕತೆ ಯಾವಾಗ ಬರ್ತಾನೆ ಆ ಕ್ಯಾರೆಕ್ಟರ್, ಅದು ಡೈರೆಕ್ಟರ್ ವಿಷನ್, ಅದು ಡೈರೆಕ್ಟರ್ ಹೆಂಗೆ ತಗೊಂಡು ಹೋಗ್ತಾನೆ ಸಿನಿಮಾ, ಅದು ಅರ್ಜುನ್ ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. 100% ಅಭಿಮಾನಿಗಳು ನೋಡ್ತಾರೆ, ಅರ್ಥ ಮಾಡ್ಕೊತಾರೆ. ಅದು ಸರ್ ಕಂಗಾಡ್ ಸರ್, ಯಾಕಂದರೆ ಕಥೆನ ತುಂಬ ಚೆನ್ನಾಗಿ ಹೇಳ್ತಿದ್ದೀರಾ. ಈಗ ನೀವು ಬಿಟ್ಟಿರೋ ಸಾಂಗಲ್ಲೇ ಗೊತ್ತಾಗ್ತಿದೆ ಕತೆ ಯಾವ ರೀತಿ ಇದೆ ಅಂದರೆ ಶ್ವಾನವನ್ನು ಇಷ್ಟಪಡುವಂತಹ ರಾಜ್ಬಿ ಶೆಟ್ಟರು
ದಾರಿದೀಪವನ್ನು ತೋರಿಸುವಂತ ಶಿವಣ್ಣ, ಅದಾದ್ಮೇಲೆ ತಲೆಗೆ ಹುಳ ಬಿಡೋ ಅಡ್ಗೋಡೆ ಮೇಲೆ ದೀಪ ಇಡೋ ಅಂತ ಪ್ರಶ್ನೆಗಳನ್ನ ಹಾಕುವಂತ ಉಪ್ಪಿ ಸರ್, ಇವ್ರು 3 ಜನ ಕಾಂಬಿನೇಷನ್ 45 ಅಂತ ಕಾಣಿಸ್ತಾ ಇದೆ. ಈ ಸಾಂಗಲ್ಲೇ ಹೇಳಕ್ ಹೊರಟಿದ್ದೀರಾ ಕತೆನ ಅನ್ನಿಸ್ತಾ ಇದೆ, ನಿಜನಾ? ಸರ್, ಮೊದಲನೇದಾಗಿ ಥ್ಯಾಂಕ್ ಯು, ನೀವು ಇಷ್ಟು ಡಿಕೋಡ್ ಮಾಡ್ತಾ ಇದ್ದೀರಾ, ಗುಡ್ ಒನ್ ಸರ್. ಬಟ್ ಸಾಂಗಲ್ಲಿ ಎಲ್ಲ ವಿಷಯ ಇದೆ. ಅಣ್ಣ ಹೇಳ್ದಂಗೆ ಫಿಲ್ಮ್ ಕಥೆನೂ ಕೂಡ ಅದರೊಳಗಡೆ ಸ್ವಲ್ಪ ತಂದಿದ್ದೀವಿ. ಬಟ್ ನೀವು ಫಿಲ್ಮ್ ನೋಡಿ, ನೀವು ಎಷ್ಟು ಮಟ್ಟಕ್ಕೆ ಡಿಕೋಡ್ ಮಾಡಿದ್ದೀರಾ ಅಂತ ನೀವೇ ನೋಡಿಕೊಂಡು ನಿಮ್ಮ ವಿಮರ್ಶೆ ನೀವೇ ಮಾಡ್ಕೋಬೋದು ಅದರಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶೆಟ್ರೆ, ನೀವು ಒಂದು ಸಲ ಹೇಳಿದ ನೆನಪು ನನಗೆ, ಶಿವಣ್ಣ ಅವರು ಉಪ್ಪಿ ಸರ್ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಅಂತ. ನಿಮ್ಮ ಮುಂದೆ ಶಿವಣ್ಣ ಉಪ್ಪಿ ಸರ್ ಡ್ಯಾನ್ಸ್ ಮಾಡುವಾಗ ಜೋಗಿ, ಉಪೇಂದ್ರ ಸಿನಿಮಾಗಳೇನಾದರೂ ನೆನಪಾಯ್ತಾ? ಡೆಫಿನೆಟ್ಲಿ. ಅಂದರೆ ನನಗೆ ಮಂಗಳೂರಲ್ಲಿ ಸಿನಿಮಾ ಕಲ್ಚರ್ ಬಹಳ ನೋಡೋ ಅಂಥ ಕಲ್ಚರ್ ನಾನು ಚಿಕ್ಕವರಿಡ್ತಾ ಬಹಳ ಕಮ್ಮಿ. ನಾನು ಭದ್ರಾವತಿಲಿ ಜಾಸ್ತಿ ಬೆಳೆದಿದ್ದೆ. ಉಪೇಂದ್ರ ರಿಲೀಸ್ ಆಗಬೇಕಾದ್ರೆ ನಾನು ಇದರಲ್ಲಿದ್ದೆ, ಅದು ಮಂಗಳೂರಲ್ಲಿದ್ದೆ, ಬಟ್ ಭದ್ರಾವತಿಗೆ ಹೋಗ್ತಾ ಇದ್ದೆ. ಭದ್ರಾವತಿಲಿ ಸಿನಿಮಾ ನೋಡಿ ಹಿಂದೆ ಬರಬೇಕಾದ್ರೆ ರಜಕ್ ಅಲ್ಲಿಗೆ ಹೋಗ್ತಾ ಇದ್ದೆ, ನನ್ನ ದೊಡ್ಡಮ್ಮನ ಮನೆಗೆ. ಹಿಂದೆ ಬರಬೇಕಾದ್ರೆ ನಾನು ಕೇಳಿದೆ, ಜ್ಯೋತಿ ಥಿಯೇಟರ್ ಮುಂದೆ ಕ್ಯೂ ನಿಂತಿದ್ರು ಅಂತ. ನನಗೆ ಬಹಳ ಖುಷಿ ಆಯ್ತು, ಬಹಳ ಅಂದರೆ ನಾನು ದೊಡ್ಡ ಅಭಿಮಾನಿ ಅವರಿಗೆ. ಆಮೇಲೆ ನಾನು ಭದ್ರಾವತಿನ 3 ಸಲ ನೋಡಿದ್ದೆ. ಅಂದರೆ ದೇವ್ರದಲ್ಲಿ ಆ ಸಿನಿಮಾ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ನನಗೆ ಒಂದು ಲೆವೆಲ್ಗೆ ಅರ್ಥ ಆಗಿದ್ರು ಕೂಡ ನಮ್ಮ ಅಣ್ಣ ನೋಡಿ, ನಿಂಗೆ ಅರ್ಥ ಆಗಿದೆ, ಇಲ್ಲ ಬಾ ಅಂತ ಅಂದ್ರೆ ದುಡ್ಡ ಒಂದು ಸಿನಿಮಾ ನೋಡೋಕೆ ನಾನು. ಸೊ ಆ ರೀತಿ ಒಂದು 3 ಜನ ಕಸಿನ್ಸ್ ಇದ್ರು, 3 ಜನ ಜೊತೆ ಒಂದೊಂದ್ಸಲ ನೋಡಿದ್ದೆ. ಜೊತೆಗೆ ಎ ಸಿನಿಮಾದ ಪೋಸ್ಟರ್ ಅದನ್ನ ನೋಡ್ಬೇಕಾದ್ರೆ ನನಗೆ ಅಂದ್ರೆ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅಂದ್ರೆ ಈ ರೀತಿ ಸಿನಿಮಾನ ಅಂದ್ರೆ ಸಿನಿಮಾ ಅಂತ ಆ ಟೈಮ್ಗೆ ಅದು ಸಿನಿಮಾ ಅಂತ ಅರ್ಥ ಆಗ್ತಿತ್ತೋ ಇಲ್ಲ ಅಂತ ಕೂಡ ಯೋಚನೆ ಮಾಡಿಲ್ಲ. ಆ ಪ್ರಮೋಷನ್ ಯೋಚನೆ ಮಾಡಿ, ಆ ಧೈರ್ಯವನ್ನು ಯೋಚನೆ ಮಾಡಿ. ಜೋಗಿ ಅದ್ರ ಕ್ಯಾಸೆಟ್ ಮನೇಲಿತ್ತು ನನಗೆ. ಅಂದ್ರೆ ಆ ಹಾಡು ಕೇಳಬೇಕಾದ್ರೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಮತ್ತೆ ಬಂದು ಅದನ್ನ ನೋಡ್ಬೇಕಾದ್ರೆ ಅಂದ್ರೆ ಅದೊಂಥರ ಬಹಳ ನೋವು ಕೊಡ್ತಾ ಇತ್ತು. ಆ ಇಡೀ ಸಿನಿಮಾದಲ್ಲಿ ಅಂದ್ರೆ ಒಂದು ನಾವು ಸಿನಿಮಾ ಇಂಟರಾಕ್ಟಿವ್ ಆಗ್ಬೇಕು ಅಂತ ಅನ್ಕೋತೀವಿ. ಯಾವತ್ತು ಪಾತ್ರಗಳಿಗೆ ಏನೋ ದಕ್ಕಬೇಕು, ಏನೋ ಲಭಿಸ್ಬೇಕು ಅಂತ ನಾವು ಅನ್ಕೊಂಡಾಗ ಆ ಸಿನಿಮಾ ನಮ್ಮೊಳಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ನಾವು ಇವತ್ತು ಜೋಗಿ ಬಗ್ಗೆ ಮಾತಾಡ್ತಾ ಇದೀವಿ, ಉಪೇಂದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಆ ಪಾತ್ರದ ತಾಯಿ ಮುಂದೆನೆ ಪಾಸ್ ಆಗ್ತಾ ಇರ್ತಾರೆ, ಆ ಪಾತ್ರ ಅದನ್ನ ನೋಡ್ತಾ ಇರಲ್ಲ. ನಮಗನ್ಸ್ತಾ ಇರ್ತದೆ ಒಂದ್ಸಲ ಹಿಂದೆ ತಿರುಗ್ಬೋದಾ, ಒಂದ್ಸಲ ಆ ಕಡೆ ನೋಡ್ಬೋದಾ. ಜೊತೆಗೆ ಒಂದು ಸಾವಲ್ಲಿ ಆ ಡ್ಯಾನ್ಸ್ ಅನ್ನು ಯೂಸ್ ಮಾಡಿರುವಂತ ರೀತಿ, ಒಂದು ಸೆಲೆಬ್ರೇಷನ್ ಆಗ್ತಾ ಇರುತ್ತೆ, ಬಟ್ ಹೋಗ್ತಾ ಇರೋದು ಶವ, ಅದು ಅವನ ತಾಯಿದು. ಅದು ನಮಗೆ ನೋವು ಕೊಡ್ತಾ ಇರುತ್ತೆ. ಎಂತ ಕಲ್ಪನೆ, ಜೊತೆಗೆ ಅದರ ಅಭಿನಯ, ಆ ತಾಯಿ ಮತ್ತೆ ಮಗನ ಸಂಬಂಧ, ಅದೆಲ್ಲ ಬಹಳ ಖುಷಿ ಕೊಡ್ತಾ ಇತ್ತು. ಜೊತೆಗೆ ಲೈವಲ್ಲಿ ನೋಡ್ಬೇಕಾದ್ರೆ ನನಗೆ ತುಂಬಾ ಖುಷಿ ಅಂದ್ರೆ ಬಹಳ ಖುಷಿ. ನನ್ನ ಭಾಗ್ಯ, ಅದೇ ಹೇಳದ್ನಲ್ಲ, ಅಭಿಮಾನಿಯ ಭಾಗ್ಯ ಅಷ್ಟೇ. ಥ್ಯಾಂಕ್ ಯು. ನಂದು 2 ಪ್ರಶ್ನೆ ಇದೆ. ಮೊದಲನೇದು ಅರ್ಜುನ್ ಸರ್, ನಿಮಗೆ ಇಲ್ಲಿ ಸರ್ ಸರ್ ನಿಮ್ಮ ಹತ್ರ ಮೈಕ್ ಇದ್ರೆ ಭಯ ಆಗುತ್ತೆ ಸರ್. ಹೀರೋ ತರ ಸರ್, ಸಾಕಷ್ಟು ಸಿನಿಮಾಗಳ ಹೀರೋಗಳಲ್ಲಿ ನೀವು ಮ್ಯೂಸಿಕ್ ಮಾಡಿದ್ದೀರಾ, ಸಾಕಷ್ಟು ಹೀರೋಗಳ ಜೊತೆ ಕೆಲಸ ಮಾಡಿದ್ದೀರಾ. ನೀವೊಬ್ಬ ಡೈರೆಕ್ಟರ್ ಆಗಿ ಅಥವಾ ಒಂದು ಕತೆ ಮಾಡಿದಂಥ ಸಂದರ್ಭದಲ್ಲಿ ಶಿವಣ್ಣ ನಿಮ್ಮ ತಾಟ್ಗೆ ಶಿವಣ್ಣನೇ ಬಂದದ್ದು ಯಾಕೆ? ಸರ್, ಮೊದಲನೇದಾಗಿ ನೀವು ಹೀರೋಸ್ ಅಂತ ಹೇಳ್ದಂಗೆ, ನಾನು ಆ್ಯಕ್ಚುಲಿ ಶಿವಣ್ಣನಿಗೆ ಕತೆ ಹೇಳಿ ನನ್ನ ಸಿನಿಮಾಗೆ ಹೀರೋ ಆಗಬೇಕು ಅಣ್ಣ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಿ, ಆಮೇಲೆ ಅಣ್ಣ ನಾನು ಡೈರೆಕ್ಟ್ ಮಾಡೋಕ್ಕೆ ಹೇಳಿದೆ. ಅದೆಲ್ಲ ಬೇರೆ. ಈಗ ನನ್ನ ಸಿನಿಮಾಗೆ ಅಣ್ಣ ಹೀರೋ ಅಂತ ಹೇಳೋದಕ್ಕಿಂತ ಆ ಸಿನಿಮಾದಲ್ಲಿ ಅಣ್ಣನ ಜೊತೆ ನಾನು ಪಯಣ ಮಾಡಿಬಿಟ್ಟು ನನ್ನ ಲೈಫ್ಗೆ ಹೀರೋ ಆಗಿರೋದು ಶಿವಣ್ಣ. ನನ್ನ ಜೀವನಕ್ಕೆ ಯಾರಾದರೂ ಹೀರೋ ಅಂತ ಹೇಳಿದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಶಿವಣ್ಣ. ಬಿಕಾಸ್ ಪ್ರತಿದಿನ ಅವ್ರ ಜೊತೆ ಕೂತಾಗ ಏನಾದರೂ ಒಂದು ಕಲಿತಾನೆ ಇರ್ತೀನಿ ಸರ್. ಅದು ಮುಟ್ಟಕ್ಕಾಗದೆ ಭಾಳ ವಿಷಯ ಹೇಳಬೇಕಾಗಿದೆ, ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸಿನಿಮಾ ರಿಲೀಸ್ ಆಗಿದ್ದು ನೆಕ್ಸ್ಟ್ ಡೇ ನಾನು ಶಿವಣ್ಣನ ಬಗ್ಗೆನೇ ಒಂದು 24 hours ಮಾತಾಡಬೇಕು, ಅಷ್ಟು ವಿಷಯ ಇದೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಮಾತುಗಳಿಲ್ಲ. ಯಾಕಂದ್ರೆ ಆ ವಿಷಯ ಹೇಳಕ್ಕೆ ಬಂದರೆ ಕತೆ ಟಚ್ ಮಾಡಿಬಿಡ್ತೀವಿ. ಆದ್ದರಿಂದ ಶಿವಣ್ಣ ಇಸ್ ಮೈ ಲೈಫ್ಸ್ ಹೀರೋ. ಸರ್, ಒಂದು ವಿಚಾರ, ಸಿನಿಮಾದಲ್ಲಿ ನಂದಿ ಶಿವನ ಸಂಕೇತ ಸರ್, ಅದೆಲ್ಲ ನಾನು ಎಲ್ಲಿ ಅಲ್ಲ, ನಾವು ನಮ್ಮ ಜನರಿಗೆಲ್ಲ ಗೊತ್ತಿರೋ ವಿಚಾರ, ನೀವು ಹೇಳಿಲ್ಲ ಸರ್. ಕೋಣ ಯಮನ ಸಂಕೇತ. ಸೊ ಇವುಗಳ ನಡುವೆ ಶಿವ ಮತ್ತೆ ಯಮ, ಅದರ ನಡುವೆ ಒಬ್ಬ ಬಡಪಾಯಿ, ಆ ಬಡಪಾಯಿ ನಮ್ಮ ಶೆಟ್ರೆ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ಸೊ ಈ ರೀತಿಯಾದಂತ ಟ್ರಯಾಂಗಲ್ ಸ್ಟೋರಿ ಏನಾದರೂ ಇದೆಯಾ? ಏನು ಟ್ರಯಾಂಗಲ್ ಸ್ಟೋರಿ, ಲವ್ ಸ್ಟೋರಿ ಅಲ್ಲ ಸರ್. ಸ್ವಲ್ಪ ದಿನ ತಡ್ಕೊಳ್ಳಿ, ಕ್ರಿಸ್ಮಸ್ 25th ಡಿಸೆಂಬರ್ ನಾವು ನೀವು ಕೂತ್ಕೊಂಡು ಮಾತಾಡೋಣ. ನೀವು ಹೇಳಿದ್ದು ಎಷ್ಟು ಕರೆಕ್ಟು ಎಷ್ಟಿಲ್ಲ ಎಲ್ಲನೂ ಪರ್ಸ್ನಲಾಗಿ ಮಾತಾಡೋಣ ಸರ್. ಓಕೆ, ಇನ್ನೊಂದು 2 ಪ್ರಶ್ನೆ ಪ್ಲೀಸ್. ಲಾಸ್ಟ್ 2 questions. ಕ್ಯಾಮ್ರಾಮನ್ ಸರ್. ಸತ್ಯ ಸರ್. ಸರ್, ಈ ಸಾಂಗ್ ಓಪನಿಂಗು, ಆ ಸೀನ್ರಿ ತುಂಬ ಎಕ್ಸ್ಟ್ರಾನರಿ, ಕಣ್ಣಿಗೆ ಎಷ್ಟು ತಂಪು ಕೊಡೋದು, ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಅನುಭವ ಮತ್ತು ಎಲ್ಲಿ ತೆಗೆದಿದೆ ಸರ್?
ಹಾಂ, ಅದು ಫಸ್ಟ್ ನಾವು ಅಂದ್ಕೊಂಡಿದ್ದು ಯುಗಾಂಡದಲ್ಲಿ ಶೂಟ್ ಮಾಡ್ಬೇಕಂತೇಳಿ. ಅದಿಲ್ಲ, ಇಲ್ಲೇ ಮಾಡೋಣ ಅಂತ ಹೇಳಿದ್ಮೇಲೆ ಒಂದು ನಮ್ಮ ರವಿ ಸಂತೇಗ್ಲವ್ರ ಆರ್ಟ್ ಡೈರೆಕ್ಷನಲ್ಲಿ ಒಂದು ಸೆಟ್ನ ಪ್ಲ್ಯಾನ್ ಮಾಡಿಕೊಂಡು ಅದರಲ್ಲಿ ಶೂಟ್ ಮಾಡಿದ್ದು. ಬಿಗಿನಿಂಗಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಶಾರ್ಟ್ ಬೇಕಂದಾಗ